ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬೆಳಿಗ್ಗೆ ಬೆಳಿಗ್ಗೆನೆ ಅಡ್ಗೆ ಮನೇಲಿ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಎಸ್, ಇವತ್ತು ಊರಿಗೆ ಹೋಗೋದಿದೆ. ಅಂದ್ರೆ ನಮ್ಮ ಮನೆಗಲ್ಲ, ಅಮ್ಮ ಮನೆಗೆ ಹೋಗೋದಿದೆ ಊರಿಗೆ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗನೆ ಎದ್ದು ರೆಡಿ ಆಗ್ತಾ ಇದ್ದೀನಿ. ಸೊ ಚಿಟ್ಟಿ ಇಲ್ಲ, ಚಿಟ್ಟಿ ಅಕ್ಕನ ಮನೇಲಿ ಇದ್ದಾಳೆ. ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದಾಗ ಹಂಗೆ ಅಕ್ಕ ಕರ್ಕೊಂಡು ಹೋಗಿದ್ಲು, ಸೊ ಅಲ್ಲೇ ಇದ್ದಾಳೆ. ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಎಲ್ಲ ಬಂದ್ಬಿಟ್ಟಿದೆ ನನ್ ಬಿಟ್ಟಿದ್ದು. ಸೊ ಎಷ್ಟೊತ್ತಿಗೆ ಅವಳು ನೋಡ್ತೀನೋ ಅನ್ಸ್ಬಿಟ್ಟಿದೆ ನನ್ಗಂತೂ. ಸೊ ಅದಕ್ಕೋಸ್ಕರ ಹೋಗ್ತಾ ಇದೀನಿ. ಅವಳು ಆನ್ ದ ವೇ ಬರ್ತಾ ಇದಾರೆ. ಇವತ್ತು ಕಾರಲ್ಲಿ ಹೋಗ್ತಾ ಇಲ್ಲ, ನಾವು ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಬಿಕಾಸ್ ಒಂದು 5-6 ಡೇಸ್ ವರ್ಗು ಅಲ್ಲೇ ಇರ್ಬೇಕು ನಾವು. ಸೊ ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗ್ತಾ ಇದೀವಿ. ಚಿಟ್ಟಿ ಅಕ್ಕ ಮತ್ತೆ ಅಕ್ಕನ ಮಕ್ಳೆಲ್ಲರೂ ಬರ್ತಾ ಇದಾರೆ. ಸೊ ನಾನು ಅದಕ್ಕೆ ಬೆಳಿಗ್ಗೆನೆ ಎದ್ದು ಸ್ವಲ್ಪ ಕಾಫಿ ಕುಡಿದು ತಿಂಡಿ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಮಾಡಿದ್ದೆ ಇವತ್ತು. ಚಿಟ್ಟಿನೂ ಇರೋದ್ರಿಂದ ಮಧ್ಯದಲ್ಲಿ ಏನಾದ್ರೂ ಅವಳಿಗೆ ಹೊಟ್ಟೆ ಹಸಿತೆ ಅಂತ ಹೇಳ್ಬಿಟ್ಟು ಅವಳಿಗೂ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಅದನ್ನು ಬಾಕ್ಸ್ ಹಾಕೊಂತ ಇದ್ದೀನಿ. ಇವಾಗ ತಿಂಡಿ ತಿನ್ಬಿಟ್ಟು ನಾನು ಹೊರಡ್ಬೇಕು. ಸೊ ಯಾಕೆ ಊರಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ, ನಮ್ಮ ಅಮ್ಮ ಅವರ ಅಪ್ಪ ತೀರೋಗಿದ್ರು. ಅವ್ರದ್ದು ಕಾರ್ಯ ಇದೆ. ಇನ್ನ 4 ಡೇಸ್ ಇದೆ. 4 ಡೇಸ್ ಮುಂಚೆನೆ ಹೋಗ್ತಾ ಇದೀವಿ. ಬಿಕಾಸ್ ನನ್ಗೂ ವರ್ಕ್ ಫ್ರಮ್ ಹೋಮ್ ಇದೆ, ಮತ್ತೆ ಅಕ್ಕ ಮತ್ತೆ ಅಕ್ಕನ ಮಕ್ಳಿಗೆಲ್ಲ ಹಾಲಿಡೇ ಇದೆ. ಅದಕ್ಕೋಸ್ಕರ ಸ್ವಲ್ಪ ದಿನ ಊರಲ್ಲಿ ಇದ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದೀವಿ. ಸೊ ನಾನು ಇವಾಗ ಯಶವಂತಪುರ ಹೋಗ್ತಾ ಇದ್ದೆ. ಬಿಕಾಸ್ ಅಕ್ಕ ಮತ್ತೆ ಅಕ್ಕನ ಮಕ್ಳಿಗೆಲ್ಲ ಅಲ್ಲಿಗೆ ಬರೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಸ್ ಹತ್ತಣ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ. ತುಂಬಾ ವೇಟ್ ಮಾಡಿಸಿ ಫೈನಲಿ ಬಂದ್ರು. ಚಿಟ್ಟಿ ಆಟೋದಲ್ಲೇ ಮಲ್ಕೊಂಡ್ ಬಿಟ್ಟಿದ್ಲು. 1 ವೀಕ್ ಆಯ್ತು ಅವಳು ಅಕ್ಕನ ಮನೆಗೆ ಹೋಗಿ. ಸೊ ಅಕ್ಕನ್ನೇ ಹಚ್ಕೊಂಡ್ ಬಿಟ್ಟಿದ್ದಾಳೆ, ನನ್ನ ಹತ್ರ ಬರ್ತಾನೆ ಇರ್ಲಿಲ್ಲ. ಇವಾಗ ಕರ್ದು ಸಾಕೈತಿ. ಎಷ್ಟು ಇದ್ ಮಾಡಿದ್ರು, ನಾನ್ ನೋಡು ನೋಡು ಅಂತ ಹೇಳಿದ್ರು ನೋಡ್ತಾ ಇದ್ಲು, ಮತ್ತೆ ಬರ್ತಾ ಇಲ್ಲ, ಅಕ್ಕನ ಹತ್ರನೇ ಹೋಗ್ತಾ ಇದ್ಲು. ನೆಕ್ಸ್ಟ್ ಬಸ್ ಹತ್ತಿ ಹೊರಟ್ವಿ. ಬಸ್ಸಲ್ಲೂ ಅಷ್ಟೇನೆ, ನನ್ನ ಹತ್ರ ಬಂದ್ರೆ ಬರ್ತಾನೆ ಇಲ್ಲ. ನಮ್ಮ ಅಕ್ಕ ಹತ್ರನೇ ಕೂತಿದ್ಲು, ನಾನು ಗಗನ್ ಗೌತ್ ಅವ್ರ ಜೊತೆ ಕುತ್ಕೊಂಡಿದ್ವಿ. ಅಲ್ಲಿಂದ ನಾವು ಬಸ್ ಇಳ್ದು ಆಟೋ ಅಲ್ಲಿ ಹೋಗ್ಬೇಕು ನಮ್ಮೂರಿಗೆ. ಬಸ್ಸು ಅಷ್ಟು ಟೈಮಿಂಗ್ಸ್ ಇರುತ್ತೆ. ಬಸ್ಗಳೆಲ್ಲ ನಮ್ ಕಡೆ ಆಟೋ ಎಲ್ಲ ಹೆಂಗೆ ಅಂದ್ರೆ, ಇಲ್ಲಿ ಬೆಂಗಳೂರು ತರ ಅಲ್ಲ, ಅಲ್ಲಿ ಎಲ್ಲ ಫಿಲಪ್ ಆಗೋವರೆಗೂ, ಎಲ್ಲ ಜನ ಬರೋವರೆಗೂ ವೇಟ್ ಮಾಡ್ತಾರೆ, ಅಲ್ಲಿವರೆಗೂ ಹೋಗಲ್ಲ. ಸೊ ನಾವು ತುಂಬಾ ವೇಟ್ ಮಾಡಿ, ಒಂದು 1/2 hour ವೇಟ್ ಮಾಡಿ ಆಮೇಲೆ ಎಲ್ಲ ಜನ ಎಲ್ಲ ಆದ್ಮೇಲೆ ಹೊರಟ್ರು ಆಟೋದವರು. ನಮ್ಮ ಅಮ್ಮ ಮತ್ತೆ ಅವ್ವ ಇಬ್ರೇ ಇದ್ದಿದ್ದು. ನಾವು ಡೈರೆಕ್ಟ್ ನಮ್ಮ ಮನೆಗೆ ಹೋಗಿಲ್ಲ, ಅಮ್ಮ ಅವ್ರ ಮನೆಗೆ ಹೋಗ್ಬಿಟ್ವಿ. ಸೊ ಅಲ್ಲಿ ಅಮ್ಮ ಅವ್ವ ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಹಂಗೆ ಆಚೆ ಕುತ್ಕೊಂಡು ಕಾಫಿ ಟೀ ಎಲ್ಲ ಕುಡ್ಕೊಂಡು. ನೀನು ಇಲ್ಲಿ ಕೂಚು, ಇಲ್ಲಿ ಕೂಚಲ್ಲ ಬಿದ್ದ ಪಾಪ ತಿರುಗ. ಇದು ಪಾಪ, ಡೋಂಟ್ ಟಚ್ her, ಡೋಂಟ್ ಟಚ್ ಮೀ ಇನ್ನು. ರೋಹಿಣಿ, ಡೋಂಟ್ ಟಚ್. ಏನ್ ಮಾಡ್ತಾನೆ? ವಾಟ್ಸ್ ಡೂಯಿಂಗ್? ಇಲ್ಲಿ ಒಂದು ಗಿಡದಲ್ಲಿ ಹೂ ಇದೆ ನೋಡಿ. ಇದು ಯಾರ್ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ. ಇದು ಡೇರಿ ಹೂ ಅಂತ ಹೇಳಿ. ಮುಂಚೆ ನಾವು ನೋಡಿರೋ ತರ ಪಿಂಕ್ ಕಲರ್ ಇರ್ತಾ ಇತ್ತು, ಇದ್ರಲ್ಲಿ ವೈಟ್ ಕಲರ್ ಇದೆ. ಇಲ್ಲಿ ಎಷ್ಟು ಹೂ ಬಿಟ್ಟಿದ್ದಾರೆ, ಸಿಕ್ಕಾಬಟ್ಟೆ ಹೂ ಬಿಟ್ಟಿತ್ತು. ಅದನ್ನೇ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ, ತುಂಬಾ ಹೂ ಬಿಟ್ಟಿತ್ತು. ಒಂದು 20-25 ಹೂವು ಏನೋ ಇದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಹಂಗೆ ಚಿಟ್ಟಿ ಸ್ವಲ್ಪ ಹಂಗೆ ಆಟ ಆಡ್ತಾ ಇದ್ಲು. ಅವಳಿಗೂ ಊಟ ಮಾಡಿಸಿ ಮಲಗಿಸಿದ್ವಿ. ಬಟ್ ಅದ್ರ ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಆಗಿದ್ದು ಜ್ವರ ಚಿಟ್ಟಿಗೆ. 4 ಬರೋ ದಿನ ಬಿಟ್ಟಿದ್ ಆಕ್ಚುಲಿ ಜ್ವರ. ಮಕ್ಳುನಂತೂ ಹುಷಾರಿಲ್ದೇ ಇದಾಗ್ಲಂತೂ ನೋಡಕ್ಕಂತೂ ಆಗೋದೇ ಇಲ್ಲ. ನನ್ಗಂತೂ ಸಿಕ್ಕಾಬಟ್ಟೆ ಕಷ್ಟ ಆಗೋಯ್ತು ಅವಳು ನೋಡಕ್ಕೆ. ಫೀವರು, ಕೋಲ್ಡ್ ಮತ್ತೆ ವಾಮಿಟಿಂಗ್ ತುಂಬಾ ಆಗ್ತಾ ಇತ್ತು. ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿ ತೋರ್ಸಿದ್ವಿ, ಸ್ವಲ್ಪ ಪರವಾಗಿಲ್ಲ. 4-5 ಡೇಸಿಗೆ ಅವಳಿಗೆ ಜ್ವರ ಬಿಟ್ಟಿತ್ತು. ನಮ್ಮ ತಾತ ಅವ್ರದ್ದು ಕಾರ್ಯ ಎಲ್ಲ ನೆಕ್ಸ್ಟ್ ಸ್ಟಾರ್ಟ್ ಆಗಿತ್ತು. ಅವತ್ತು ನಮ್ ತಾತ ಮುಂಚೆ ಬದುಕಿದಾಗ ಹೇಳ್ತಾ ಇದ್ರು, ನಮ್ಮ ಅವ್ವ ಕೈಲಿ ಹೇಳಿದ್ರಂತೆ. ಸೊ ನಂದು ಕಾರ್ಯದ ದಿನ ಹರಿಕತೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಯಾರ್ಯಾರಿಗೆ ಗೊತ್ತು ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಮುಂಚೆ ಎಲ್ಲ ಮಾಡ್ಸೋರು ಹರಿಕತೆ ಓದೋದು ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ಕರ್ಸಿ ಅವ್ರಿಗೆಲ್ಲ ಹರಿಕತೆ ಎಲ್ಲ ಮಾಡ್ಸಿದ್ವಿ. ಸೊ ಹೆಂಗ್ ಹೇಳ್ತಾರೆ ನೀವು ಒಂದ್ ಸ್ವಲ್ಪ ಕೇಳ್ಕೊಳ್ಳಿ. Jangan
ತಡೆಯಲಾರೆವು ಮಾಧವ. ಈ ಕಡೆಯಲ್ಲಿ ದೂರ ಹೊರಟು ಹೋಗು, ಸಮೀಪಕ್ಕೆ ಬರಬೇಡ, ಹೊರಟು ಹೋಗು ಎಂದಾಗ ಏನು ತಮ್ಮ, ಏನಪ್ಪ, ಏನ್ ಕಾಣಿಸ್ತು ನಿನ್ ಕಣ್ಣಿಗೆ? ಅಲ್ಲಿ ನೋಡುವಣ್ಣ, ಕೈ ಬೀಸಿ ಕರೆಯುತ್ತಿದ್ದಾರೆ ಯಮನಾಳುಗಳು. ಎಲ್ಲಿ ನನ್ನ ಕಣ್ಣಿಗೆ ಏನು ಕಾಣಕ್ಕಿಲ್ವಲ್ಲ, ನನ್ನ ಕಣ್ಣಿಗೆ ಏನು ಕಾಣಕ್ಕಿಲ್ಲ. ಅಲ್ಲಿ ನೋಡುವಣ್ಣ, ಕಾಣ್ತಾ ಇದ್ದಾರೆ. ಫೈನಲಿ ಪೂಜೆ ಎಲ್ಲ ಮುಗೀತು ನಮ್ದು. ಇದೆಲ್ಲ ಪೂಜೆ ಎಲ್ಲ ಮುಗಿಸಿ, ಹರಿಕತೆ ಎಲ್ಲ ಮುಗಿಸಿ, ಸ್ವಲ್ಪ ಪ್ರಸಾದ ಎಲ್ಲ ಮಾಡಿದ್ರು. ಅದನ್ನು ಸ್ವಲ್ಪ ಚಿಟ್ಟಿಗೆ ಕೊಟ್ಟೆ. ಇವತ್ತು ನಾವು ಬೆಂಗಳೂರಿಗೆ ಹೊರಡೋ ದಿನ, ಇವತ್ತೇನೆ ಚಿಟ್ಟಿ ಈ ರೀತಿ ಕೂತಿರೋದು. ಸೊ ಸಿಕ್ಕಾಪಟ್ಟೆ ಸಫರ್ ಮಾಡ್ಬಿಟ್ಲು ಫೀವರ್ ಇಂದ. ಸೊ ಇವತ್ತು ಬರೋ ದಿನ ಅಷ್ಟೇ ಸ್ವಲ್ಪ ಚೆನ್ನಾಗಿ ಓಡಾಡ್ತಾ ಇದ್ಲು. ಅವಾಗೂನು ಫ್ರೆಂಡ್ಸ್ ಗಳೆಲ್ಲ ಇದ್ರು, ಚಿಕ್ಕ ಮಕ್ಳೆಲ್ಲ. ಅವ್ರ ಜೊತೆ ಹೋಗ್ಲಾ ಬೇಡವಾ ಅಂತ ತುಂಬಾ ಇದ್ ಮಾಡ್ತಾ ಇದ್ಲು. ಹೋಗೋಳು, ಅವ್ರ ಹತ್ರ ಕುತ್ಕೊಳ್ಳೋಳು, ಏನು ಮಾತಾಡ್ತಾ ಇರ್ಲಿಲ್ಲ ಅವ್ರ ಹತ್ರ. ಅವ್ರ ಆಟ ಆಡೋದನ್ನ ನೋಡೋಳು, ಮತ್ತೆ ನನ್ನ ನೋಡಿದ ತಕ್ಷಣ ಓಡ್ ಬರೋಳು. ನೋಡಿ ಅಲ್ಲಿ ನಾನ್ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೆಂಗೆ ಸ್ಮೈಲ್ ಮಾಡ್ತಾಳೆ ನನ್ ಚಿಟ್ಟಿ. ಚಿಟ್ಟಿ ಓಯ್ ನೋಡಿ, ಹಿಂಗ್ ನೋಡಿದ ತಕ್ಷಣ ಓಡ್ ಬಂದ್ಬಿಡ್ತಾಳೆ. ಸೊ ಅಟ್ಲೀಸ್ಟ್ ಇಷ್ಟಾದ್ರೂ ಆಯ್ತಲ್ಲ ಅಂತ ಖುಷಿ ಆಯ್ತು ನನ್ಗೆ. ಇದೆಲ್ಲ ಮುಗಿಸ್ಕೊಂಡು ಎಲ್ರಿಗೂ ಟಾಟಾ ಹೇಳಿ ನಾವು ಬೆಂಗಳೂರು ಕಡೆ ಹೊರಟ್ವಿ. ಸೊ ಹಂಗೆ ಆನ್ ದ ವೇ ಸ್ವಲ್ಪ ಟೀ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ನಮ್ಮ ಈ ವ್ಲಾಗ್. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ನಮ್ ಚಾನೆಲ್ ನ ಇನ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.